ಶ್ರದ್ಧಾವ ಕೇಳಿ ಕುಂಬರಗುಂಡಯ್ಯನ ಮನೆಯ ಕುಡಿಕೆ ಶ್ರದ್ಧಾವ ಕೇಳಿ ಕುಂಬರಗುಂಡಯ್ಯನ ಮನೆಯ ಕುಡಿಕೆ ಶ್ರದ್ಧಾವ ಕೇಳಿ ಕುಂಬರಗುಂಡಯ್ಯನ ಮನೆಯ ಕುಡಿಕೆ ಶ್ರದ್ಧಾವ ಕೇಳಿ ಶಿವನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಕುಂಬರಗುಂಡಯ್ಯನ ಮನೆಯ ಕುಡಿಕೆ ಶಬ್ದಾವ ಕೇಳಿ 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಒಕ್ಕಲಿ ಮುತ್ತಪ್ಪನ ಮನೆಯ ಒಕ್ಕಲತನವ ಕಂಡು 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಏ ಹರನ ನಿನ್ನಾಟ ಬಲ್ಲವರ್ಯಾರ್ಯಾರೋ ಮಡಿವಳ ಮಾತಯ್ಯನ ಮನೆಯ ಮಡಿಯ ಚಂದಾವ ಕಂಡು 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಕುರುಬರ ವೀರಪ್ಪನ ಮನೆಯ ಗದ್ದಿಗೆ ಶೃಂಗಾರ ಕಂಡು 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶ್ರದ್ಧಾವ ಕೇಳಿ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶ್ರದ್ಧಾವ ಕೇಳಿ ಒಲೆಯರ ವನ್ನಯ್ಯನ ಮನೆಯ ತಮಟೆ ಶ್ರದ್ಧಾವ ಕೇಳಿ ಒಲೆಯರ ವನ್ನಯ್ಯನ ಮನೆಯ ತಮಟೆ
ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಜಗಣಕ ಜಗಣಕ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರು ಅರನೇ ನಿನ್ನಾಟ ಬಲ್ಲವರ್ಯಾರು ಮಾದರ ಚೆನ್ನಯ್ಯನ ಮನೆಯ ಅಂಬಲಿ ರುಚಿಯ ಕಂಡು 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 ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಸರ್ 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 ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರು ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ ಲಿಂಗವ ಒಲಿದು ಹಾಡಿ ಹಾಡಿ ಎನ್ನ ಮನ ಪರುಷವಾಯಿತ್ತಯ್ಯ ಲಿಂಗವ ನೆನೆದು ನೆನೆದು ಎನ್ನ ಜೀವ್ಯ ಪರುಷವಾಯಿತ್ತಯ್ಯ ಕೂಡಲ ಸಂಗಮ ದೇವ. ಸಿಂಹಾವಲೋಕನ ನಿನ್ನೆ ದಿವಸ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ತಿರುವ ತಾಯಂದ್ರು ಒಬ್ಬ ತಂಗಿ ಧೈರ್ಯ ಮಾಡಿ ಎದ್ದು ಹೇಳಿದಳು. ನಿನ್ನೇನೇ ಹೇಳಿದ್ದೇನವ ಬೇಡ ಇವತ್ತು ಮತ್ತೊಬ್ಬರು ಹೇಳ್ತಾರೆ ನೀ ಕೂತ್ಕೋ. ತಂಗಿ ಯಾರು ಹೇಳ್ತೀರಿ ಶರಣರು ಹುಡುಗರು ಯಾವ ವಿಚಾರ ಬಂದಿತ್ರಪ್ಪ ನಿನ್ನ? ಒಂದು ಭಾಳ ಪ್ರಸಿದ್ಧ ಕಥೆ ಐತಿ ಗೊತ್ತೇನ್ರಿ? ಒಬ್ಬ ಕಳ್ಳ ಕುದುರೆ ಕದ್ದ ಮಾರ್ಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಬಂದ? ಅಮೀನ್ಗಢ ಪ್ಯಾಟಿಗೆ ಬಂದ. ಬರೋರು ಕೇಳೋರು ಏನು ತಮ್ಮ ಕುದುರೆ ಹೆಂಗೆ ಕೊಡ್ತಿ? ನೀವ ಒಂದು ಮಾತು ಹೇಳ್ರಿ ಅಣ್ಣಾರ. ಮೊದಲ ಪಂಚಕಲ್ಯಾಣಿ ಕುದುರೆ ಅದು ಕಿಮ್ಮತ್ತಿನ ಕುದುರೆ ನೋಡಾಕ ಭಾಳ ಚಲೋ ಇತ್ತು. 7 ಗಣಿನ ಕುದುರೆ. ಹಂಗಾರ ನಾನು ಕುದುರೆ ಭಾಳ ಚಲೋ ಐತ್ರಿ, ನಾ ಒಂದು 25,000 30,000 ರೂಪಾಯಿ ಕೊಡ್ತೀನಿ ನೋಡ್ರಿ ಅಂತ ಹೇಳಂದ ಮೊದಲನೇ ಗಿರಾಕಿ. ಇವ ಅಂದ ಮೊದಲನೇ ಗಿರಾಕಿನಿಗೆ ಇಟ್ಟು ಕೊಡ್ತಾನ ಅಂದ ಬಳಕಿದ ಕಿಮ್ಮತ್ತು ಭಾಳ ಇದ್ದಂಗದ. ಅವ ಏನು ಕುದುರೆ ವ್ಯಾಪಾರಸ್ಥ ಅಲ್ಲ ಏನಲ್ಲ, ಸಣ್ಣ ಪುಟ್ಟ ಕಳ್ಳ ಮಾಡ್ತಕ್ಕಂಥ ಮನುಷ್ಯ ಅವ. ಒಮ್ಮ 25,000-30,000 ಅಂದ ಕೂಡಲೇ ಓಹೋ ಇದ್ರ ಕಿಮ್ಮತ್ತು ಇನ್ನೂ ಜಾಸ್ತಿ ಅದ. 3ನೇವ ಬಂದ, 4ನೇವ ಬಂದ, 5ನೇವ ಬಂದ, ಎಲ್ಲಿ ತನಕ ಕೇಳೋರು ಬಂದ ಗಿರಾಕಿಗಳು ಅಂತಂದ್ರ ₹1,00,000 ತನಕ ಕೇಳೋರು. ಇನ್ನೂ ಹೆಚ್ಚಿಗೆ ಬರ್ತೈತಿ ಅಂತ ತಿಳ್ಕೊಂಡು ಇಲ್ಲ ಹೇಳ್ರಿ ನಾ ಇಷ್ಟು ಕೊಡೋದಿಲ್ಲ ಹೇಳ್ರಿ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಂದ್ರು ಕೊಡ್ತೀನಿ. ಸಾಯಂಕಾಲ 6-7 ಗಂಟೆ ಆಯ್ತು, ಒಂದು ಗಿರಾಕಿ ಬಂತು. ಏನೋ ತಮ್ಮ ಕುದುರೆ ಹೆಂಗೆ ಕೊಡ್ತಿ? ಇಲ್ಲಿ ತನಕ ₹1,00,000 ಕೇಳ್ಯಾರಿ ಮಾಲಕರ. ಮತ್ತು ನಾ ₹2,00,000 ಕೊಡ್ತೀನಿ ನೋಡು, ಕೊಡ್ತೀಯೇನು? ಯಾರು ಬೇಡ ಅಂತಾರ್ರಿ, ಕೊಡ್ತೀನಿ. ಮತ್ತು ನೋಡು ₹2,00,000 ಕೊಟ್ಟು ತೊಗೊಳಕತ್ತೀನಿ ಅಂತಂದ್ರೆ ಇದು ಕುಂಡತೈತೋ ಕೆಡೋತೈತೆ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದು ಬಿಡ್ತೀನಿ. ಮತ್ತು ಕುಂಡಲಿಲ್ಲ ಕೆಡೋಲಿಲ್ಲ ಮತ್ತು ಚಲೋ ತಂತು ಅಂತಂದ್ರೆ ತೊಗೊಳ್ತೀನಿ ಅಂತ ಹೇಳಂದ. ಯಾರು ಬೇಡ ಅಂತಾರ್ರಿ ಎಂದವ. ತನ್ನ ಕಾಲ ಆಗಿದ್ದ ಪಾದರಕ್ಷೆ ಅಲ್ಲೇ ಬಿಟ್ಟ. ನಾ ಬರೋ ತನಕ ಇವ್ ನೋಡ್ಕೊಂಡು ನಿಂದ್ರ ಅಂತ ತಿಳ್ಕೊಂಡು ಕುದುರೆ ಹತ್ತಿ ಹೋದ. 7ಕ್ಕೆ ಹೋಗಿದ್ದ, 8 ಆತು, 9 ಆತು, 10 ಆತು, ಹೋದವ ಬರಲೇ ಇಲ್ಲ. ಮೊದಲು ಕೇಳಿದ ಒಂದು ಗಿರಾಕಿ ಬಂದು ಕೇಳ್ತು, ತಮ್ಮ ಕುದುರೆ ಹೆಂಗೆ ಹೋತು? ಕುದುರೆ ಹೆಂಗೆ ಹೋತು? ಅದು ಹೆಂಗೆ ಬಂದಿತ್ತು? ಹಂಗೆ ಹೋತು ಹೇಳ್ರಿ. ಅದು ಹೆಂಗೆ ಬಂದಿತ್ತು? ನಾ ಆ ಕುದುರೆ ಕತಿ ಹೇಳತ್ತಿಲ್ಲ, ಈ ಕುದುರೆ ಕತಿ ಹೇಳಕತ್ತೀನಿ. ಹೆಂಗೆ ಬಂದಿರ ಹಂಗೆ ಹೋಗ್ಬೇಡ್ರಿ, ಏನಾರ ಒಂದೈತು ಒಳಗೆ ಇಟ್ಕೊಂಡು ಹೋಗ್ರಿ. ಬಸವಣ್ಣನ 4 ವಿಚಾರಗಳನ್ನು ತಲೆಯಾಗಿ ಇಟ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು, ತಂಗಿ ಏನು ಕೇಳಿದ್ರಿವ? ತಮ್ಮ ಏನು ಕೇಳಿದ್ರಿವ? ನನಗೊಂದಿಟ್ಟು ಹೇಳ್ರಿ ಅಂತ ತಿಳ್ಕೊಂಡು ದಿವಸ ತಪ್ಪಲಾರ್ದಂಗೆ ಯಾಕೆ ಕೇಳ್ತೀನಿ ಅಂತಂದ್ರೆ ನೀವು ಸ್ವಲ್ಪ ನೆನಪಿಟ್ಟಿರೋ ಇಲ್ಲೋ ಅಂತ. ಯಾವ ವಿಚಾರ ಬಂದಿತ್ರಿವ ನಿನ್ನ?
ನೀಲಾಂಬಿಕೆ. ಬಿಜ್ಜಳ ಮಹಾರಾಜ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕೊಟ್ಟು ಬಸವಣ್ಣವರಿಗೆ ಮದುವೆ ಮಾಡ್ದ ಎಂಬತಕ್ಕಂಥ ಒಂದು ವಿಚಾರ. ಅತ್ಯಂತ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಬಸವಣ್ಣ ಯಾರು ದೇಹಿ ಅಂತ ಬರ್ತಾರೆ ಅವರು ಏನು ಕೇಳ್ತಾರೆ ಕೇಳಿದಷ್ಟು ಎಲ್ಲವನ್ನು ಕೂಡ ಕೊಡ್ತಕ್ಕಂಥವನು ಬಸವಣ್ಣ. ಕೊಂಡಿ ಮಂಚಣ್ಣ ಮಹಾರಾಜರೇ, ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತು ಕೂಡ ಬಂದಿರತಕ್ಕಂಥ ಬಡ ಬಗ್ಗರಿಗೆ, ದೀನ ದಲಿತರಿಗೆ, ಜಂಗಮರಿಗೆ ಬಸವಣ್ಣ ದಾನ ಮಾಡಿ ಬೊಕ್ಕಸ ಖಾಲಿ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಚಾಡಿ ಹೇಳ್ತಾನ. ಹಾಗಾದ್ರೆ ನೋಡಲು ಬಾ ಅಂತ ತಿಳ್ಕೊಂಡು ಬೊಕ್ಕಸಕ್ಕೆ ಬಂದು ನೋಡಿದಾಗ ಬೊಕ್ಕಸ ಮೊದಲಿನಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ತುಂಬಿತ್ತು ಎಂಬತಕ್ಕಂಥ ಒಂದು ವಿಚಾರ ನಿನ್ನೆ ದಿವಸ ಬಂದಿರತಕ್ಕಂಥದ್ದು. ತಂಗಿ, ಇವತ್ತು ಬರ್ತಕ್ಕಂಥ ವಿಚಾರ ಬಹಳ ಚಲೋ ಅದಾವ್ರಿವ. ಸ್ವಲ್ಪ ಆ ಕಡೆ ಈ ಕಡೆ ನೋಡಕ್ಕೆ ಹೋಗ್ಬೇಡ್ರಿ. ನಾಳೆಗೆ ಸ್ವಲ್ಪ ಇವು ಕುಂಡ್ರಸು ವ್ಯವಸ್ಥೆ ಸ್ವಲ್ಪ ಚಲೋ ಮಾಡಿ ನಡಬರ್ಕ ಜಾಗ ಇತ್ತು ಅಂತಂದ್ರೆ ನಿಮ್ಗೆ ಓಡಾಡಕ್ಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಲಕ್ಷ್ಯ ಅತ್ತಾಗ ಹೋಗ್ತೈತಿ, ನಿಮ್ಮ ಲಕ್ಷ್ಯ ಅತ್ತಾಗ ಹೋಗ್ತು ಅಂತಂದ್ರೆ ನಮ್ಮ ಲಕ್ಷ್ಯನೂ ಅತ್ತಾಗ ಹೋಗ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಒಂದಿಷ್ಟು ಶಾಂತಿ ಸಮಾಧಾನ ಮೊದಲಿಗಿಂತ ಬಹಳ ಪರವಾಗಿಲ್ಲ. ಜಯ ನಮ ಪರಾಪದೇ ಶಿವ ಹರ ಹರ. ಬಸವಣ್ಣನ ಕೀರ್ತಿ ದಶ ದಿಕ್ಕುಗಳ ಕಡೆಗೆ ಹರಡುತ್ತಾ ಇದೆ. ಕಲ್ಯಾಣದೊಳಗ ಬಸವಣ್ಣ ಎಂತಕ್ಕಂಥ ಒಬ್ಬ ಮಹಾನುಭಾವ ಅದಾನ, ಜಂಗಮ ಪ್ರೇಮಿ ಅದಾನ, ಮಹಾನ್ ಶಿವಭಕ್ತ ಅದಾನ. ಬಡವರು ದೀನ ದಲಿತರು ಕಂಡ್ರೆ ಅವನಿಗೆ ಪಂಚಪ್ರಾಣ. ಏನೇ ಕೊರತೆ ಇಟ್ಟುಕೊಂಡು ಹೋದ್ರ ಆ ಕೊರತೆಯನ್ನ ನೀಗಿಸ್ತಕ್ಕಂಥ ದೊಡ್ಡ ಗುಣ ಬಸವಣ್ಣನ ಹತ್ರ ಅದ. ಅವ ಕಾಮಧೇನು ಕಲ್ಪವೃಕ್ಷ ಇದ್ದಂಗದನ, ಚಿಂತಾಮಣಿ ಇದ್ದಂಗದನ, ತವನಿಧಿ ಇದ್ದಂಗದನ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ದೂರ 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 ಎಲ್ಲ ಬಸವಣ್ಣನ ಕೀರ್ತಿ ಹೋಗಿಬಿಡುತ್ತೆ. ಯಾವಾಗ ಬೆಳಗಿನ ಜಾವ ಸೂರ್ಯ ಉದಯ ಆದ ಕೂಡಲೇನೆ ಹಿಂಗ ಹೂವು ಅರಳಿತು ಅಂತಂದ್ರೆ ದೂರ ದೂರದಲ್ಲಿ ಇರ್ತಕ್ಕಂಥ ದುಂಬಿಗಳು ಆ ಹೂವಿನಲ್ಲಿ ಇರ್ತಕ್ಕಂಥ ಮಕರಂದವನ್ನ ಅರಸಿ ಆ ಹೂವಿನ ಒಳಗೆ ಬಂದು ಕುಂತು ಒಳಗಿರ್ತಕ್ಕಂಥ ಅಮೃತಪ್ರಾಯವಾಗಿರ್ತಕ್ಕಂಥ ಮಕರಂದವನ್ನ ಸವಿದು ಯಾವ ರೀತಿಯಾಗಿ ಆ ದುಂಬಿಗಳು ಆನಂದವನ್ನ ಹೊಂದುತ್ತವೋ ಹಂಗ ಪುಷ್ಪದ ರೂಪದಲ್ಲಿ ಇರ್ತಕ್ಕಂಥ ಬಸವಣ್ಣ ಒಳಗಡೆ ಪ್ರೀತಿ ಎಂಬತಕ್ಕಂಥ ಮಕರಂದವನ್ನ ತುಂಬಿಕೊಂಡಿರ್ತಕ್ಕಂಥ ಬಸವಣ್ಣ ಯಾವಾಗ ಕಲ್ಯಾಣದೊಳಗ ಅರಳಿ ನಿಂತು ಬಿಟ್ಟ, ದೂರ ದೂರ ದೂರದಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅನೇಕ ಜನ ಶರಣರು ಬರಾಕ ಶುರು ಮಾಡ್ಯಾರ. ಸಂತರು, ಮಹಾತ್ಮರು, ಭಕ್ತರು, ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಜನ ಬಸವ ಕಲ್ಯಾಣಕ್ಕೆ ಬರಾಕ ಶುರು ಮಾಡಿಬಿಟ್ರು. ಬಸವಣ್ಣನ ಕೀರ್ತಿ ವಾರ್ತೆಯನ್ನು ಎಲ್ಲಿ ತನಕ ಹೋತು ಅಂತಂದ್ರ ಈಗ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ವಾರಾಣಸಿ ಅಂದ್ರೆ ಕಾಶಿ, ಆ ಕಾಶಿ ವಿಶ್ವೇಶ್ವರನ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ಮಹಾನ್ ಭಕ್ತ ಶಿವಲೆಂಕ ಮಂಚಣ್ಣ. ನೋಡ್ರಪ್ಪ, ಇವತ್ತಿನಿಂದ ಶಿವಶರಣರು ಬಂದ್ರು, ಪ್ರವೇಶ ಆದ್ರು ಬಸವ ಪುರಾಣದೊಳಗ. ಎಂತೆಂತ ಶಿವಶರಣರು ಬರ್ತಾರ ಅನ್ನೋದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಶಿವಲೆಂಕ ಮಂಚಣ್ಣ ಎಲ್ಲಿಂದ ಬಂದ್ರು? ಕಾಶಿಯಿಂದ, ಉತ್ತರ ಭಾರತದಿಂದ. ಕಾಶಿ ವಿಶ್ವನಾಥನ ಪೂಜೆಯನ್ನ ಮಾಡಿ ಕಾಶಿ ವಿಶ್ವನಾಥನ ದೇಗುಲದ ಮುಂದೆ ರಂಗೋಲಿ ಕಾಯಕವನ್ನ ಹಾಕ್ತಕ್ಕಂಥವನು ಯಾರು? ಶಿವಲಿಂಗ ಮಂಚಣ್ಣ. ಅವ ವಿಚಾರ ಮಾಡ್ತಾನ, ನಾವು ಕಾಶಿ ಒಳಗ ಲಿಂಗ ಸ್ವರೂಪದಲ್ಲಿ ಇರ್ತಕ್ಕಂಥ ಈ ವಿಶ್ವನಾಥನ ಆರಾಧನೆಯನ್ನ ಮಾಡ್ತಕ್ಕಂಥವನು ನಾನು. ಆದ್ರೆ ಕಲ್ಯಾಣದೊಳಗ ಲಿಂಗ ಸ್ವರೂಪದಲ್ಲಿಯೇ ಇರ್ತಕ್ಕಂಥ ಆ ಶಿವನೇ ತಾನಾಗಿರ್ತಕ್ಕಂಥ ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನು ನೀಡ್ತಾನಂತ. ಸಾಕ್ಷಾತ್ ಅವ ಶಿವ ಸ್ವರೂಪ ಆದನಂತ.
ಇಲ್ಲಿ ಲಿಂಗವನ್ನ ನೋಡ್ತಕ್ಕಂಥ ನಾನು ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಬಸವಣ್ಣನನ್ನ ನೋಡ್ಬೇಕು ಅಂತ ಎಲ್ಲಿಗೆ ಬಂದ್ರು? ಕಲ್ಯಾಣಕ್ಕೆ ಬಂದ್ರು. ಯಾರು? ಶಿವಲೆಂಕ ಮಂಚಣ್ಣ ಕಲ್ಯಾಣಕ್ಕೆ ಬಂದ್ರು. ಬಸವಣ್ಣನನ್ನು ನೋಡಿದ್ರು. ಬಸವಣ್ಣ ಮಾತನಾಡ್ತಕ್ಕಂಥ 4 ನುಡಿಗಳನ್ನ ಕೇಳಿದ್ರು. ಬಸವಣ್ಣ ಬಹಳ ಜಂಗಮರು ಅಂತಂದ್ರೆ ಅಷ್ಟು ಪ್ರೀತಿ, ಶರಣರು ಅಂತಂದ್ರೆ ಅಷ್ಟು ಪ್ರೀತಿ. ಸಾಕ್ಷಾತ್ ಆ ಬಸವಣ್ಣನವರೇ ಶಿವಲಿಂಗ ಮಂಚಣ್ಣನವರ ಅವರಿಗೆ ವ್ಯವಸ್ಥೆಯನ್ನು ಮಾಡುದು, ಅವರ ಪ್ರಸಾದ ಮಾಡಿಸೋದು ಧನ್ಯ ಧನ್ಯ ಅಂದ ಶಿವಲಿಂಗ ಮಂಚಣ್ಣ. ಇಲ್ಲಿ ಎಲ್ಲರೂ ಕಾಯಕವನ್ನೇ ಮಾಡಿ ಬದುಕ್ತಾರೆ. ನಾನು ಕೂಡ ಕಾಯಕ ಮಾಡಬೇಕು. ಹಾಗಾದ್ರೆ ನಾನು ಯಾವ ಕಾಯಕ ಮಾಡಬೇಕು? ಪೂರ್ವದಲ್ಲಿ ಮಾಡ್ತಿದ್ನೆಲ್ಲ ವಿಶ್ವನಾಥನ ದೇವಸ್ಥಾನದ ಎದುರುಗಡೆ ರಂಗೋಲಿಯನ್ನು ಹಾಕ್ತಕ್ಕಂಥ ಕಾಯಕ. ಅದು ಎಂಥ ರಂಗೋಲಿ? ಮುತ್ತಿನ ರಂಗೋಲಿ. ಬಹಳ ಚಲೋ ಇದ್ದು ಕೇಳ್ರಪ್ಪ. ಶಿವಲಿಂಗ ಮಂಚಣ್ಣನವರು ಯಾವ ಕಾಯಕ ಮಾಡ್ತಿದ್ರು? ರಂಗೋಲಿ ಹಾಕ್ತಕ್ಕಂಥ ಕಾಯಕ ಮಾಡ್ತಕ್ಕಂಥವ್ರು. ಕಲ್ಯಾಣಕ್ಕೆ ಬಂದ್ರು. ಕಲ್ಯಾಣದೊಳಗೆ ಒಂದಲ್ಲ ಎರಡಲ್ಲ ನೂರಾರು ಶಿವನ ದೇವಸ್ಥಾನಗಳು. ಇಂದಿಗೂ ಕೂಡ ನಾವು ಕಲ್ಯಾಣಕ್ಕೆ ಹೋದ್ವಿ ಅಂತಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಶಿವನ ದೇವಸ್ಥಾನಗಳು ಕಾಣ್ತವ. ಆದ್ರೆ ಈಗ ಎಷ್ಟೋ ದೇವಸ್ಥಾನಗಳು ಅವು ಕೂಡ ನಾಶವಾಗಿ ಹೋಗ್ಬಿಟ್ಟವ, ಜೀರ್ಣವಾಗಿ ಹೋಗ್ಬಿಟ್ಟವ, ಪರಾಧೀನ ಆಗಿ ಹೋಗ್ಬಿಟ್ಟವ. ಮೊದಲಿನಷ್ಟು ದೇಗುಲಗಳು ಈಗ ಕಲ್ಯಾಣದೊಳಗೆ ಉಳಿದಿಲ್ಲ. ಕಾಶಿಯೊಳಗೆ ಹೆಜ್ಜೆ ಹೆಜ್ಜೆಗೆ ಶಿವನ ದೇವಸ್ಥಾನಗಳು ಇದ್ದು, ಕಲ್ಯಾಣದೊಳಗೂ ಕೂಡ ಹೆಜ್ಜೆ ಹೆಜ್ಜೆಗೆ ಶಿವನ ದೇವಸ್ಥಾನಗಳು. ಆ ಕಾಯಕವನ್ನೇ ಇಲ್ಲೇ ಮುಂದುವರಿಸಬೇಕು ಅಂತ ತಿಳ್ಕೊಂಡು ಶಿವಲಿಂಗ ಮಂಚಣ್ಣನವರು ಬಸವಣ್ಣನವರ ಒಂದು ಆಜ್ಞೆಯನ್ನು ಪಡೆದುಕೊಂಡು ದೇವಸ್ಥಾನಗಳ ಮುಂದೆ ಮುತ್ತಿನ ರಂಗೋಲಿಯನ್ನ ಹಾಕ್ತಕ್ಕಂಥ ಕಾಯಕ ಶುರು ಮಾಡಿದ್ರು. ದಿವಸ ಅಲ್ಲ, 2 ದಿವಸ ಅಲ್ಲ, ಹೀಗೆ 10-15 ದಿನಗಳ ಆದು, 2 ತಿಂಗಳು ಆತು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ಬೆಳಗಿನ ಜಾವ ಮುತ್ತಿನ ರಂಗೋಲಿಯನ್ನು ಹಾಕ್ತಕ್ಕಂಥ ಸಮಯದೊಳಗೆ ಮುತ್ತುಗಳು ಖಾಲಿ ಆಗಿಬಿಟ್ಟು, ಮತ್ತೆ ಎಲ್ಲಾ ಕಡೆಗೆ ಮುತ್ತು ಸಿಗಬೇಕಲ್ಲ. ಮುತ್ತು ಖಾಲಿ ಆಯ್ತು. ಇನ್ನು ನನ್ನ ಕಾಯಕಕ್ಕೆ ಭಂಗ ಬರ್ತದ, ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಓಡ್ಕೊಂತ ಎಲ್ಲಿಗೆ ಬಂದ್ರು? ಅವರು ಬಸವಣ್ಣನವರು ಮಹಾಮನೆಗೆ ಬಂದ್ರು. ಯಾರು? ಶಿವಲಿಂಗ ಮಂಚಣ್ಣವರು. ಆ ದಿವಸ ಏನೋ ಬೆಳಗಿನ ಜಾವ ಯಾವುದೋ ಒಂದು ಕಾಯಕ ಇರ್ತದ. ಕಾಯಕ್ಕೆ ಹೋಗಿ ಸ್ವಲ್ಪ ತಡ ಮಾಡಿ ಬಂದ ಕಾರಣಕ್ಕಾಗಿ ಆ ದಿವಸ ಬಸವಣ್ಣನವರು ಸ್ವಲ್ಪ ತಡ ಮಾಡಿ ಸ್ನಾನ ಮಾಡ್ತಿರ್ತಾರೆ, ಮೈ ತೊಳ್ಕೊಳ್ತಿರ್ತಾರೆ. ಹಡಪದ ಅಪ್ಪಣ್ಣವ್ರಿಗೆ ಕೇಳ್ತಾರ, ಯಾರು? ಶಿವಲಿಂಗ ಮಂಚಣ್ಣವರು. ಅಪ್ಪಣ್ಣವ್ರೇ, ಅಪ್ಪನವ್ರು ಎಲ್ಲಿದಾರ? ಬಸವಣ್ಣವ್ರು ಎಲ್ಲಿದಾರ? ಇಲ್ರಿಪ್ಪ, ಯಾವುದೋ ಒಂದು ಕಾಯಕಕ್ಕೆ ಹೋಗಿದ್ರು, ತಡ ಮಾಡಿ ಬಂದಾರ, ಈಗ ಸ್ವಲ್ಪ ಸ್ನಾನ ಮಾಡಿ ಪೂಜಾಕ್ಕೆ ಹೋಗ್ಬೇಕು ಅಂತ ಹೇಳಿ ತಯಾರಾಗಕತ್ತಾರಪ್ಪ. ಇಲ್ಲ, ನಾವು ಅವರನ್ನು ಭೇಟಿ ಆಗ್ಬೇಕಲ್ಲ. ಇಲ್ಲ, ಅವ್ರು ಸ್ನಾನ ಮಾಡಕತ್ತಾರ, ಪೂಜಾ ಆದ್ಮೇಲೆ ನೀವು ಭೇಟಿ ಆಗಕತ್ತೀರಿ. ಇಲ್ಲ, ನನ್ನ ಕಾಯಕಕ್ಕೆ ಭಂಗ ಬರ್ತದ, ಅದಕ್ಕೆ ನಾನು ಬಸವಣ್ಣವ್ರನ್ನ ಭೇಟಿ ಆಗಬೇಕು. ಆಯ್ತು ಅಂತ ತಿಳ್ಕೊಂಡು ಆ ಹಡಪದ ಅಪ್ಪಣ್ಣವ್ರಿಗೆ ಹೇಳಿ ನೇರವಾಗಿ ಎಲ್ಲಿಗೆ ಬಂದ್ರು ಇವರು? ಬಸವಣ್ಣವ್ರು ಸ್ನಾನದ ಕೋಣಿಗೆ ಬಂದ್ಬಿಟ್ರು. ಯಾರು? ಶಿವಲಿಂಗ ಮಂಚಣ್ಣವರು. ಯಪ್ಪ ಬಸವಣ್ಣ ಸ್ನಾನ ಮಾಡ್ತಾ ಇರ್ತಕ್ಕಂಥ ಬಸವಣ್ಣವರು. ಯಾಕ್ರಿಪ್ಪ, ಏನ್ ಹೇಳ್ರಿ ಶರಣರ, ಏನ್ರಿ ಜಂಗಮರು, ತಮ್ಮ ಅಪೇಕ್ಷೆ ಏನದ? ಏನು ಇಲ್ರಿಪ್ಪ, ಮತ್ತ ನಾನು ಏನು ಕಾಯಕ ಮಾಡ್ತೀನಲ್ಲ, ಶಿವನ ದೇಗುಲಗಳ ಮುಂದೆ ಮುತ್ತಿನ ರಂಗೋಲಿಯನ್ನು ಹಾಕ್ತಕ್ಕಂಥ ಕಾಯಕ, ಮುತ್ತು ಎಲ್ಲ ಮುಗಿದು ಬಿಟ್ಟವ್ರಪ್ಪ. ಮತ್ತ ರಂಗೋಲಿ ಹಾಕುದು ಇನ್ನೂ ಸಾಕಷ್ಟು ಉಳಿದದ, ನನಗೆ ಮುತ್ತು ಬೇಕು, ಒಂದು ಹಂಡೆ ಮುತ್ತು ಕೊಡು ಅಂತ ತಿಳ್ಕೊಂಡು ಕೇಳ್ತಾರ. ಆತಪ್ಪ, ಸ್ವಲ್ಪ ಹೊತ್ತು ತಡೀರಿ, ನಾನು ಕೊಡ್ತೀನಿ ಅಂತಂದ್ರೆ, ಇಲ್ಲ ಈ ಸತ್ತ ನನಗೆ ನೀವು ಕೊಡಬೇಕ, ಈ ಸತ್ತ ನೀವು ನನಗೆ ಮುತ್ತು ಕೊಡಬೇಕಂತ ತಿಳ್ಕೊಂಡು ಯಾವಾಗ ಶಿವಲಿಂಗ ಮಂಚಣ್ಣನವರು ಅಪೇಕ್ಷೆ ಮಾಡ್ತಾರ, ಅತ್ತ ಇತ್ತ ನೋಡ್ತಾರ ಬಸವಣ್ಣವರು. ಮುಂದೆ ಏನು ಪ್ರಾಂಗಣ ಇರ್ತದಲ್ಲ, ಆ ಪ್ರಾಂಗಣದೊಳಗ ದಾಸೋಹದ ಸಲುವಾಗಿ ಒಂದು ಜ್ವಾಳದ ನಿಟ್ಟು ಒತ್ತಿರ್ತಾರೆ. ಜ್ವಾಳದ ನಿಟ್ಟ ಒಟ್ಟಿರ್ತಾರೆ. ನಿತ್ಯವೂ ಕೂಡ ನೂರಾರು ದೇವಸ್ಥಾನಗಳ ಮುಂದೆ ಮುತ್ತಿನ ರಂಗೋಲಿಯನ್ನು ಹಾಕ್ತಕ್ಕಂಥ ಶಿವಲಿಂಗ ಮಂಚಣ್ಣವರಿಗೆ ಒಂದು ಬೊಗಸೆ ಮುತ್ತು ಕೊಟ್ಟು ಅದು ಹೆಂಗ್ ಸಾಕಾಗಿತ್ತು ಅಂತ ತಿಳ್ಕೊಂಡು, ಏನು ಜ್ವಾಳದ ರಾಶಿ ಇರ್ತದಲ್ಲ, ಜ್ವಾಳದ ರಾಶಿ, ಆ ಜೋಳದ ರಾಶಿಯನ್ನೇ ದಿಟ್ಟಿಸಿ ನೋಡ್ತಾರೆ ಬಸವಣ್ಣನವರು. ಜೋಳದ ರಾಶಿಯನ್ನೇ ದಿಟ್ಟಿಸಿ ನೋಡಿ, ಶಿವಲಿಂಗ ಮಂಚಣ್ಣವರೇ
ನಿಮ್ಗೆ ಮುತ್ತು ಬೇಕಲ್ಲ, ನೋಡ್ರಿಪ್ಪ ಅಲ್ಲಿ ಮುತ್ತದವ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳಿದ್ದೆ ತಡ ಶಿವಲೆಂಕ ಮಂಚಣ್ಣನವರು ಆ ಜೋಳದ ನಿಟ್ಟಿನ ಹತ್ರ ಬಂದು ನೋಡ್ತಾರ, ಆ ಜೋಳದ ನಿಟ್ಟು ಹೋಗಿ ಎಲ್ಲ ಮುತ್ತಿನ ನಿಟ್ಟಾಗಿಬಿಟ್ಟಿರ್ತದಂಥದ್ದು. ಹಿಂಗೆ ಹೆಂಗೆ ಸಾಧ್ಯ ರೀ ಅಜ್ಜಾರ ಅಂತ ನೀವು ಕೇಳ್ಬೋದು. ಯಾಕಂತಂದ್ರೆ ವೈಚಾರಿಕ ಯುಗದೊಳಗೆ ಇವೆಲ್ಲ ಹೆಂಗೆ ನಂಬಕ್ಕಾಗ್ತದ? ಹೌದಲ್ರಿಪ್ಪ? ಹೆಂಗೆ ನಂಬಕ್ಕಾಗ್ತದೆ ಈ ಪವಾಡಗಳು, ಈ ಲೀಲೆಗಳು ಅನ್ನೋದಕ್ಕ ಬಸವಣ್ಣನವರ ವಚನವೇ ಇದಕ್ಕೆ ನಮಗೆ ಉತ್ತರ ಕೊಡ್ತದ. ಏನಂತಂತಂದ್ರ ಅವರೇ ಸ್ವತಃ ವಚನ ಬರೆದಾರ ನೋಡ್ರಿ, ಎಂಥ ವಚನ ಅದು. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ, ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಕೈಗಳು ಪರುಷವಾದವಯ್ಯ, ಲಿಂಗವ ಒಲಿದು ಹಾಡಿ ಹಾಡಿ ಎನ್ನ ಜಿಹ್ವೆ ಪರುಷವಾಯಿತ್ತಯ್ಯ, ಲಿಂಗವ ನೆನೆದು ನೆನೆದು ಎನ್ನ ಮನ ಪರುಷವಾಯಿತ್ತಯ್ಯ ಕೂಡಲ ಸಂಗಮ ದೇವ. ಇಲ್ಲಿ ಲಿಂಗ ಅಂತಂದ್ರ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ. ಪರುಷ ಅಂತಂದ್ರೆ ಏನು? ಪರುಷ ಈಗ ನಾವು ಈ ಕೈ ಒಳಗ ಇವು ಹವಳ, ಮುತ್ತ, ವಜ್ರ ಇವೆಲ್ಲ ಒಂದು ಹರಳುಗಳು. ಇವೆಲ್ಲವೂ ಕೂಡ ಅದಕ್ಕೆ ನಾವು ರತ್ನ ಅಂತ ಹೇಳಿ ಕರಿತೀವಿ, ಕೆಲವೊಂದಿಷ್ಟು ಜನ ಹರಳ ಅಂತ ಹೇಳಿ ಕರೀತಾರ. ಹೌದಲ್ರಿಪ್ಪ? ಇವು ಹೆಂಗ ಒಂದು ಹರಳು ನೀವು ಸ್ಟೋನ್ ಅಂತ ಹೇಳಿ ಕರಿತೀರಲ್ಲ, ಇದೇ ರೀತಿಯಾಗಿ ಒಂದು ಮಣಿ ಅದ, ಆ ಮಣಿಗೆ ಪರುಷ ಮಣಿ ಅಂತ ಕರೀತಾರ, ಅಥವಾ ಪರುಷ ಕಲ್ಲು ಅಂತಲೂ ಕೂಡ ಕರೀತಾರ, ಅಥವಾ ಪರುಷ ಖನಿಜ ಅಂತಲೂ ಕೂಡ ಕರೀತಾರ. ಒಂದೊಂದು ರತ್ನದೊಳಗೆ ಒಂದೊಂದು ಸ್ವಭಾವ ಇರ್ತದೆ. ಹಂಗ ಪರುಷ ಎಂತಕ್ಕಂಥದ್ದು ಒಂದು ರತ್ನ ಅದ. ಆ ರತ್ನದ ಸ್ವಭಾವ ಏನು ಅಂತಂದ್ರ, ಆ ರತ್ನ ಒಯ್ದು ಕಬ್ಬಿಣಕ್ಕೆ ಹಿಂಗೆ ಮುಗಿಸಿದ್ರೆ ಸಾಕು, ಕಬ್ಬಿಣೆಲ್ಲ ಬಂಗಾರ ಆಗ್ತದ. ಈ ಅಜ್ಜಾರ ಎಲ್ಲೈತಿ ಹೇಳ್ರಿ, ನಮಗೂ ಒಂದಿತ್ತು ಏನ್ರಿವ, ಎಲ್ಲೈತಿ ಹೇಳ್ರಿ? ಮನ್ಯಾಗ ಸಾಕಟ್ಟು ಕಬ್ಬಿಣ ಐತಿ, ನಾವು ಹೋಗಿ ಮುಟ್ಟಿಸ್ಬಿಡ್ತೀವಿ ಅನ್ನೋ ಕಂಪನಿ ನೀವೆಲ್ಲ. ಯಾಕೆ ಎಲ್ಲ ಬಂಗಾರ ಆಗ್ಬಿಡ್ತದಲ್ಲ. ಅದ್ರದಾಗ ಬಂಗಾರ ಅಂತಂದ್ರೆ ನಮ್ಮ ಮೌದೇರಿಗೆ ಎಲ್ಲಿಲ್ಲದ ಪ್ರೀತಿನ ಪ್ರೀತಿ. ನೀವು ಬಿಡ್ರಿ, ಸನ್ಯಾಸಿಗಳಾಗಿ ನಾವು ಕೈ ಹಾಕೊಂಡಿವಿ ನೋಡ್ರಿ. ಯಾಕಂದ್ರೆ ಎಲ್ಲರಿಗೂ ಇರುದ ಸ್ವಲ್ಪ ನಮ್ಮ ಪುರಾಣ ಕೇಳಿ ಕೇಳಿ ಆಚಾರ ಒಂದು ಸೇವಾ ಮಾಡ್ಬೇಕು ಮಾಡಿ ಅನ್ರಿ, ಏನಿಲ್ಲ ಏನ್ ಮಾಡ್ಬೇಕಂತ ಮಾಡಿ, ಏನಿಲ್ಲಪ್ಪ ಒಂದು ನಿಮ್ ಸಲುವಾಗಿ ಉಂಗುರ ಮಾಡಿಸಿರಿ ಕೈಯಾಗ ಹಾಕೊಳ್ರಿ. ಈ ರೀತಿಯಾಗಿ ಅವ್ರು ತಂದು ಕೊಡ್ತಾರ. ಚಂದ ಐತಲ್ಲೋ, ಕೈಯಾಗ ಹಾಕೊಂಡ್ರು ಬೇಷ್ ಹಾಕೈತೆ ಅಂತ ತಿಳ್ಕೊಂಡು ಈ ಆಶೆ ಅನ್ನೋದು ನಮ್ಮಂತ ಸನ್ಯಾಸಿಗಳಿಗೂ ಬಿಟ್ಟಿಲ್ಲ. ಆದ್ರೆ ದುರಾಶೆ ಇರಬಾರ್ದು, ದುರಾಶೆ ಇರಬಾರ್ದು. ಮತ್ತೊಬ್ಬರ ವಸ್ತುವನ್ನ ಕಿತ್ಕೊಳ್ತಕ್ಕಂಥದ್ದು, ಇನ್ನು ನನಗ ಬೇಕು 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 ಎಂಬತಕ್ಕಂಥದ್ದು, ಎಷ್ಟು ಕೊಟ್ಟರು ಕೂಡ ಸಾಲದು ಎಂಬತಕ್ಕಂಥದ್ದು, ಇಂಥ ದುರಾಶೆ ಇರಬಾರ್ದು ಅಷ್ಟೇ. ಬಂಗಾರ ಅಂದ್ರೆ ಯಾರಿಗೆ ಬೇಡ್ರಿವ ತಾಯಿ? ಈಗ ಸುಮ್ಮನೆ ಇಲ್ಲೇ ಪರೀಕ್ಷೆ ಮಾಡೋಣ. ಇಲ್ಲಿ ನಮ್ಮ ಮಕ್ಕಳು ಸಾಕಷ್ಟು ಅದಾರ, ಅವುಗಳು ನೀವು ಸಾಕಷ್ಟು ಅದಿರಿ. ಅವ್ರ ಮೇಲೆ ಬಂಗಾರ ಹೆಚ್ಚಾಯ್ತು, ನಿಮ್ಮ ಮೇಲೆ ಬಂಗಾರ ಹೆಚ್ಚಾಯ್ತು ಹೇಳ್ರಿವ. ಇಲ್ಲಿ ಅವು ಅನ್ನಕತ್ತಾವ ನೋಡಿ, ನಮ್ಮ ಮೇಲೆ ಹೆಚ್ಚೈತಿ ಹೇಳ್ರಿ ಅಪ್ಪ, ಅದಕ್ಕೆ ನೀವು ಲಕ್ಷ್ಮಿ ಕೊಡ್ರಿವ, ಅದಕ್ಕೆ ನಿಮ್ಗೆ ಲಕ್ಷ್ಮಿ ಅಂತ ಕರ್ದ. ಅದ್ರದಾಗ ಆ ಬಂಗಾರ ಮಾಡಿಸ್ತೇನೆ ಅಂದ್ರೆ ಮುಗದ ಹೋತು. ಯಾಕ ನೀ ನೋಡ, ತಿಂಡಿ ನೀ ನೋಡ, ಇಡೀ ಓಡಿ ಎಲ್ಲ ಅಡ್ಡಾಡಿ ಬರ್ತೀರಿ ಇಲ್ಲ. ಒಂದು ಕೊಳಾಗಿನ ಸಾರನ ಇರ್ಲಿ, ಕೈಯಾಗಿನ ಬಳಿನ ಇರ್ಲಿ, ನತ್ತ ಇರ್ಲಿ, ಕಿವಿಯಂದ ಇರ್ಲಿ, ಏನ ಇರ್ಲಿ, ಒಂದಿಟ್ಟು ಬಂಗಾರ ಹುಚ್ಚ ಎಲ್ಲರಿಗೂ ಇರುದ. ಹೌದಲ್ರಿ? 4 ಮಂದಿ ತೋರಿಸಿದಾಗ ಸಮಾಧಾನ. ಅದ್ರದಾಗ ಒಂದು ಮುದುಕಿ ನತ್ತು ಮಾಡಿಸ್ತು. ನತ್ತಂತಾರಲ್ರಿ, ಮೂನ ಹಾಕೊಳ್ಳೋದು ನತ್ತು ಮಾಡಿಸ್ತು. ಓಣಿ ಎಲ್ಲ ತಿರುಗಾಡ್ದಳು, ಹಿಂಗೆ ಹೆಡಕ್ ಹಾರಿಸ್ಕೊಂಡು ತಿರುಗಾಡ್ದಳು. ಯಾಕೆ? ಯಾರೇ ನತ್ತು ಮಾಡಿದ್ದು ಕೇಳ್ತಾರೇನೋ ಅಂತ ತಿಳ್ಕೊಂಡು 1,000 ಓಣಿ ಎಲ್ಲ ಅಡ್ಡಾಡಿದ್ರು. ಒಬ್ರು ಏನಯ್ಯಲ್ಲ ನತ್ತು ಯಾಕೆ ಚಂದ ಆಗೈತೆ ಅಂತ ಒಬ್ರು ಅನ್ಲಿಲ್ಲ. ಸಿಟ್ಟು ಬತ್ತು ನೋಡ್ರಿ, ಅಷ್ಟೊತ್ತಿಗೆ ಹೊಟ್ಟು ಮುಳುಗಿಬಿಟ್ಟಿತ್ತು. ಊರ್ ಹೊರಗೆ ಒಂದು ಕಣಕಿ ಬಣವಿ ಇತ್ತು, ಬಣವಿಗೆ ಉರಿ ಹಚ್ಚಿಬಿಟ್ಲಕ್ಕಿ. ಯಾವಾಗ ಬಣವಿಗೆ ಉರಿ ಹತ್ತು, ನಾ ಕೂಡು ನೀ ಕೂಡು ಅಂತ ತಿಳ್ಕೊಂಡು 100 ಜನ ಕುಡಿದ್ರು. ಆ ಬೆಂಕಿ ಉರಿ ಇತ್ತಲ್ಲ, ದಗದಗ ಉರಿತಕ್ಕಂಥ ಉರಿಗೆ ಆ ಮೂರಾಗಿನ ನತ್ತ ಮಿಂಚಾಕತ್ತಿತ್ತು. ಏನಯ್ಯವ ಎಷ್ಟು ಚಂದ ಐತಲ್ಲ ನತ್ತ, ಯಾವಾಗ ಮಾಡಿಸಿ ಅಂತ ಒಬ್ಬಕ್ಕೆ ಕೇಳಿದ್ರು. ಮೊದಲ ಕೇಳ್ಬೇಕಿನಲ್ಲ ಹುಚ್ಚಿ, ನೀ ಕೇಳಿದ್ರೆ ನಾ ಯಾಕೆ ಈ ಬಣವಿಗೆ ಉರಿ ಹಚ್ತಿದ್ನಿ? ಮೊದ್ಲ ಕೇಳಿದ್ರ ನಾ ಯಾಕೆ ಉರಿ ಹಚ್ತಿದ್ನಿ ಅಂದ್ರೆ ಹುಚ್ಚಿ. ಅದು 4 ಮಂದಿ ಕೇಳಿದಾಗ ಮನಸ್ಸಿಗೆ ಸಮಾಧಾನ ಆಗೋದು. ಮತ್ತ ಈ ಕಂಪ್ನಿ ಏನ್ ಹಂಗ ಅಂತ ಹೇಳಿದ್ರೇನು? ಮತ್ತ ಅವರು ಈಗ ಮಾವ ಚೈನ್ ಮಾಡಿಸಿ ಕೊಟ್ಟನು ಅಂತಂದ್ರ ಹೆಂಗ್ ಮಾಡ್ತಾರ ಗೊತ್ತದೇನು? ಅಂಗಿ ಹೆಂಗ್ ಹಾಕೋತಾರ ಅವರು? ಗುಂಡಿನ ಹಾಕೊಳ್ಳೋದಿಲ್ಲ ಅವರು. ಅದ್ರದಾಗ ಒಂದು ಕಾಲರ್ ಹಿಂಗ್ ಸೈಡ್ ಹಾಕೊಂಡ್ಬಿಡ್ತಾರ, ಹಿಂಗ್ ಯಾಕಂದ್ರೆ ಚೈನ್ ಕಾಣಿಸ್ಲಿ ಅಂತ. ಏನು ಚೈನ್ ಭಾರಿ ಮಾಡಿಸಿದ್ರು? ನಮ್ಮ ಮಾವ ಮಾಡಿಸ್ಯಾರ, ನಮ್ಮ ಮಾವ ಕೊಟ್ಟ
ಎಲ್ಲರಿಗೂ ಇರೋದ ಅಂತದ್ದು. ಯಾಕಂತಂದ್ರೆ ಬಹಳ ಚಲೋ ಐತಿ ಹೊಗಳಿಕೆ. ಮನುಷ್ಯ ಹೊಗಳಿಕೆಗೆ ಮಾರು ಹೋಗಿ ಬಿಡ್ತಾನ. ಹೊಗಳದಾಗ ಏನೋ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಆದಂಗೆ ಆಗ್ತದ. ಬಂಗಾರ ಪರುಷ ಮಣಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ ಕಬ್ಬಿಣಕ್ಕೆ ಮುಟ್ಸಿದ್ರೆ ಸಾಕು, ಅದೇನಾಗ್ತದ? ಬಂಗಾರ ಆಗ್ತದ. ಇಲ್ಲಿ ಬಸವಣ್ಣನವ್ರ ಅಂತಾರ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಪರುಷ ಎಂಬತಕ್ಕಂಥದ್ದು ಕೇವಲ ಒಂದು ವಸ್ತುವಿನೊಳಗ ಆ ಪರುಷದ ಶಕ್ತಿ ಅಥವಾ ಆ ವಸ್ತುವೇ ಪರುಷ ಆಗ್ತಕ್ಕಂಥದ್ದಲ್ಲ. ಒಳ್ಳೆಯ ಕಾರ್ಯ ಮಾಡ್ತಾ 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 ಹೋದ್ರ ನಮ್ಮ ಕೈಗೆ ಒಂದು ಶಕ್ತಿ ಬರ್ತದೇನಿಲ್ಲ. ಇಲ್ಲಿ ನಮ್ಮ ಡಾಕ್ಟರ್ ಸರ್ ಅದಾರ, ನಮ್ಮ ಹುಡುಗಂದು ಡಾಕ್ಟರ್ ಸರ್ ಅದಾರ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನನಗೆ ಆರಾಮ ಇದ್ದಿದ್ದಿಲ್ಲ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ತೋರಿಸ್ಕೊಂಡೆ, ಆರಾಮ ಆಗ್ಲಿಲ್ಲ. ಕಡೆಗೆ ಇಲ್ಲಿ ಬರ್ರಿ ನಮ್ಮ ಡಾಕ್ಟರ್ ಸರ್ ಅಂತ ತಿಳ್ಕೊಂಡು ನಮ್ಮ ಅಜ್ಜಾರು ಹುನಗುನ್ ಡಾಕ್ಟರ್ ಸಾಹೇಬ್ರಿಗೆ ಕರೆದು ತೋರಿಸಿದ್ರು, ಆರಾಮಾಗ್ಬಿಡ್ತು. ಇಲ್ಲ, ಯಾಕೆ ಆರಾಮಾಗ್ತದೆ? ಸ್ವಲ್ಪ ನಾವು ವಿಚಾರ ಮಾಡಿದ್ವಿ, ಅಲ್ಲಿನೂ ಡಾಕ್ಟರ್ ಇದ್ರು ಇಲ್ಲಿನೂ ಡಾಕ್ಟರ್ ಇದ್ರು, ನಮ್ಮ ಹುನಗು ಡಾಕ್ಟರ್ ಅದು ನಮ್ಗೆ ಬೇಗ ಆರಾಮಾಗ್ತಲ್ಲ. ಯಾಕಂತಂದ್ರೆ ಅದಕ್ಕೆ ಕೈಗುಣ ಅಂತ ಕರೀತಾರೆ. ಕೈಗುಣ ಕೇಳಿರುವ ಕೈಗುಣ, ಒಬ್ಬೊಬ್ರು ಕೈಗುಣ. ಆ ಕೈಗೆ ಗುಣ ಬರಬೇಕು ಅಂತಂದ್ರೆ ಆ ಕೈಗೂ ಕೂಡ ಒಂದು ಗುಣ ಬರ್ತದ ಅಂತ ಅರ್ಥ. ಆ ಗುಣಕ್ಕೆ ಇಲ್ಲಿ ಪರುಷ ಅಂತ ಕರೆಯೋದು. ಕೈಗೆ ಒಂದು ಗುಣ ಬರ್ತದಲ್ಲ, ಒಳ್ಳೇದು ಮಾಡುದು ಎಂಬತಕ್ಕಂಥ ಗುಣ, ಅದಕ್ಕೆ ಪರುಷ ಅಂತ ಕರೆಯೋದು. ಇಲ್ಲಿ ಬಸವಣ್ಣನವ್ರು ಹೇಳ್ತಾರ, ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾಗವಯ್ಯ. ಬೆಳಿಗ್ಗೆ ಅಜ್ಜಾರು ಯಾರು ಬಸವಣ್ಣವರು 2:30 ಗಂಟೆಗೆ ಹೇಳ್ಬೇಕು. 3:00 ಲಿಂಗ ಪೂಜೆ ಮಾಡ್ಕೊಂತ ಕುಂತ್ರ ಸೂರ್ಯ ಉದಯ ಆಗೋ ತನಕ ಆ ಲಿಂಗದೊಳಗೆ ಏಕದೃಷ್ಟಿ ಬಸವಣ್ಣವ್ರದ್ದು. ಅಷ್ಟೊಂದು ಲಿಂಗಾಂಗ ಸಮರಸ್ಯ. ಆ ಲಿಂಗವನ್ನ ನೋಡ್ತಾ 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 ಏನಾಯ್ತು, ಕಣ್ಣುಗಳಿಗೆ ಶಕ್ತಿ ಬಂತು. ದಾನ ಮಾಡಿ ಮಾಡಿ ಕೈಗೊಂದು ಶಕ್ತಿ ಬರ್ತದ. ಪರಮಾತ್ಮನ ನೋಡಿ ನೋಡಿ ಕಣ್ಣಿಗೊಂದು ಶಕ್ತಿ ಬರ್ತದ. ಪಾಠ ಪ್ರವಚನ ಕೇಳಿ ಕೇಳಿ ಕಿವಿಗೊಂದು ಶಕ್ತಿ ಬರ್ತದ. ಶಿವ ಶಿವ ಅಂತ ಭಜನೆಯನ್ನ ಮಾಡಿ ಮಾಡಿ ನಾಲ್ಗಿಗೊಂದು ಶಕ್ತಿ ಬರ್ತದ. ನಾವು ಒಳ್ಳೆಯ ಕ್ಷೇತ್ರಕ್ಕೆ ಹೋಗಿ 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 ಕಾಲಿಗೂ ಕೂಡ ಒಂದು ಶಕ್ತಿ ಬರ್ತದ. ಇಲ್ಲಿ ಸದಾ ಬಸವಣ್ಣವ್ರು ಹೇಳ್ತಾರ, ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾಗವಯ್ಯ ಅಂತಂದ್ರ ಇಲ್ಲಿ ನೋಡಿ ಪಂಚಪರುಷಗಳು ಅಂತ ಬರ್ತಾವ. ಪಂಚಪರುಷಗಳು, ಒಂದು ದೃಕ್ಪರುಷ, ಒಂದು ವಾಕ್ ಪರುಷ, ಒಂದು ಹಸ್ತ ಪರುಷ, ಒಂದು ಪಾದ ಪರುಷ, ಒಂದು ಮನೋಪುರುಷ ಪರುಷ ಅಥವಾ ಭಾವ ಪರುಷ ಅಂತ. ಅಂದ್ರ ನಾವು ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಕೇಳಿ, ಒಳ್ಳೇದನ್ನೇ ಅನುಭವಿಸಿ ಏನಾಗ್ತದ ಅಂತಂದ್ರ ಈ ನಮ್ಮ ಶರೀರ ಎಲ್ಲವೂ ಕೂಡ ಪವಿತ್ರ ಆಗಿರ್ತಾವ. ಏನು ನೋಡ್ತೀವಿ, ನೋಡಿದ್ದೆಲ್ಲ ಒಳ್ಳೇದಾಗ್ತದೆ. ಅದು ಕೆಟ್ಟದಿದ್ರು ಕೂಡ ಅದು ಒಳ್ಳೇದಾಗಬೇಕು ಅನ್ನೋ ಭಾವ ನಮ್ಮಲ್ಲಿ ಬಂತು ಅಂತಂದ್ರ ಆ ಕೆಟ್ಟ ವಸ್ತುವು ಕೂಡ ಒಳ್ಳೇದಾಗ್ತದ. ಇಲ್ಲಿ ಬಸವಣ್ಣನವರು ಏನ್ ಮಾಡಿದ್ರು ಅಂತಂದ್ರ ಅವರು ಹೇಳ್ತಾರೆ, ಇಲ್ಲಿ ಲಿಂಗ ನೋಡಿ ನೋಡಿ ಕಂಗಳು ಪರುಷ ಆಗಿದ್ದು, ಲಿಂಗವ ಪೂಜಿಸಿ ಪೂಜಿಸಿ ಕೈಗಳು ಪರುಷ ಆದು, ಲಿಂಗವ ಒಲಿದು ಹಾಡಿ ಹಾಡಿ ಜಿವಿಯ ಪರುಷವಾಗಿತ್ತು, ಲಿಂಗವ ನೆನೆದು ನೆನೆದು ಮನ ಪರುಷವಾಗಿತ್ತು. ಬಂದಿರ್ತಕ್ಕಂಥ ಶಿವಲಿಂಗ ಮಂಚಣ್ಣ ನನಗ ಮುತ್ತುಗಳು ಬೇಕು ಅಂತ ತಿಳ್ಕೊಂಡು ಬಂದಾಗ ಮುತ್ತು ಇದ್ದಿದ್ದಿಲ್ಲ. ಅಲ್ಲಿದ್ದಿದ್ದು ಯಾವ ರಾಶಿ? ಜೋಳದ ರಾಶಿ. ಇಲ್ಲಿ ಬಸವಣ್ಣನವ್ರು ಏನ್ ಮಾಡಿದ್ರು ಅಂತಂದ್ರ ತಮ್ಮ ಪರುಷ ನೇತ್ರ ಪರುಷದಿಂದ ಆ ನಿಟ್ಟನ್ನು ನೋಡಿದ್ರು, ಜೋಳದ ನಿಟ್ಟನ್ನು ನೋಡಿದ್ರು. ನಿಟ್ಟನ್ನು ನೋಡಿ ಮನಸ್ಸಿನೊಳಗೆ ಯಾವ ಭಾವ ತಂದ್ರು ಅಂತಂದ್ರ ಜೋಳದ ಈ ರಾಶಿ ಮುತ್ತಿನ ರಾಶಿಯಾಗಲಿ ಎಂಬತಕ್ಕಂಥ ಭಾವ ಬಸವಣ್ಣನವರು ತೆಗೆದುಕೊಂಡ್ರು. ಇಲ್ಲಿ ಕಂಠು ಕೂಡ ಪರುಷ ಆಗಿತ್ತು, ಒಳಗಡೆ ಭಾವನೂ ಕೂಡ ಪರುಷ ಆಗಿತ್ತು. ಅದರ ಪರಿಣಾಮ ಏನಾಯ್ತು ಅಂತಂದ್ರ ಅಲ್ಲಿ ಜೋಳ ಹೋಗಿ ಎಲ್ಲವೂ ಕೂಡ ಮುತ್ತಾಗಿದ್ದು. ಇದಕ್ಕೆ ಯಾವ ಪರುಷ? ದೃಕ್ಪರುಷ, ದೃಷ್ಟಿ ಪರುಷ, ಭಾವ ಪರುಷ ಅಂತ ಕರೀತಾರೆ. ಯಾವಾಗ ಜೋಳದ ರಾಶಿ ನಿಟ್ಟೆ ಮುತ್ತಿನ ರಾಶಿ ಆಗಿಬಿಡ್ತು, ಹಿರಿ ಹಿಗ್ಗಿದ್ರು ಯಾರು? ಶಿವಲಿಂಗ ಮಂಚಣ್ಣವರು. ಖಂಡುಗ ತುಂಬಿಕೊಂಡು ನನ್ನ ಜೀವಮಾನ ಇರೋ ತನಕ ಎಷ್ಟು ಬೇಕು ಅಷ್ಟು ಮುತ್ತು ಕೊಟ್ಟು ನಮ್ಮ ಬಸವಣ್ಣ ಅಂತ ತಿಳ್ಕೊಂಡು ಆ ಮುತ್ತನ್ನ ನೆಟ್ಟು ಒಟ್ಟಿ ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ಶಿವನ ದೇವಸ್ಥಾನದ ಮುಂದೆ ಮುತ್ತಿನ ರಂಗೋಲಿಯನ್ನ ತನ್ನ ಜೀವನ ಪರ್ಯಂತ ಶಿವಲಿಂಗ ಮಂಚಣ್ಣನವರು ಹಾಕಿದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಇಂಥ ಶಕ್ತಿ ಬಸವಣ್ಣಗ.
ಈ ರೀತಿ ಬಸವಣ್ಣನ ವಾರ್ತೆಯನ್ನ ಕೇಳಿ 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 ಅತ್ತ ತಮಿಳು ನಾಡು, ಈಗೇನು ನಾವು ಹೇಳ್ತೀವಲ್ಲ ತಮಿಳುನಾಡು, ಆ ಭಾಗದ ಒಬ್ಬ ಜಂಗಮ ಬಂದು ಬಸವಣ್ಣನಿಗೆ ಭೇಟಿಯಾಗಿ, ಬಸವಣ್ಣ ಬಸವಣ್ಣ ಮತ್ ನೀ ಬೇಡದವ್ರಿಗೆ ಬೇಡಿದ್ದು ಕೊಡ್ತಿ ಅಂತ, ಬೇಡದವ್ರಿಗೆ ಬೇಡಿದ್ದು ಕೊಡ್ತಿ ಅಂತ ನಂದೊಂದು ಸಂಕಲ್ಪ ಅದ, ನಂದೊಂದು ಆಶಾ ಅದ. ಅದು ಏನು ಅಂತಂದ್ರ ಬರಡಾಕಳಿನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಮಾಡ್ಕೋಬೇಕು ಅನ್ನೋದು ನಂದೊಂದು ಸಂಕಲ್ಪ ಅದ. ಅದಕ್ಕೆ ಹೆಂಗರೆ ಮಾಡಿ ಗೊಡ್ಡ ಆಕಳ, ಬರಡಾಕಳ ಅಂದ್ರೆ ಗೊತ್ತಾಗ್ತದಲ್ಲ, ಗೊಡ್ಡ ಆಕಳ ಹಾಲು ಕರೆದು ನೀ ನನಗೆ ಕೊಟ್ಟಿ ಅಂತಂದು ನಾನು ಲಿಂಗಕ್ಕೆ ಅಭಿಷೇಕ ಮಾಡ್ಕೊಳ್ತೀನಿ. ಜಂಗಮನ ಇಚ್ಛೆ ಸಂಗಮನಾಥನ ಇಚ್ಛೆ ಅಂತಾರ ಅವರು. ಯಾರು? ಬಸವಣ್ಣವರು. ಜಂಗಮನ ಇಚ್ಛೆ ಅದು ಸಂಗಮನಾಥನ ಇಚ್ಛೆ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ 3-4 ಜನ ಶರಣರನ್ನು ಕರೆದು ಅಪ್ಪಣ್ಣನವರನ್ನು ಕರೆದು, ಏನ್ರಿ ಅಪ್ಪಣ್ಣವರ, ಕಲ್ಯಾಣದೊಳಗೆ ಎಲ್ಲರೇ ಒಂದು ಬರ್ಡ್ ಆಕಳ ಸಿಕ್ಕರೆ ನೋಡ್ರಿ ಅಂತ ತಿಳ್ಕೊಂಡು ಅಪ್ಪಣ್ಣನವರಿಗೆ ಹೇಳಿದ ಕೂಡಲೇ ಅಪ್ಪಣ್ಣವರು 4 ಜನರನ್ನು ಕರೆಸಿ ತಾವು ಕೂಡ ಹುಡುಕಾಡ್ತಾ ಎಲ್ಲಾದ್ರೂ ಕೂಡ ಬರ್ಡ್ ಆಕಳ ಐತೇನೋ ಕೇಳಿ ಕೇಳಿ ಅಂತೂ ಇಂತೂ ಒಂದು ಬರ್ಡ್ ಆಕಳ ಸಿಗ್ತದೆ, ಅಂದ್ರೆ ಗೊಡ್ಡ ಆಕಳ ಸಿಗ್ತದೆ. ಬಸವಣ್ಣನವರು ಮಹಾಮನೆಗೆ ಆ ಬರ್ಡ್ ಆಕಳನ್ನ ತರ್ತಾರ. ಆವಾಗ ಬಸವಣ್ಣವರು ಆ ಆಕಳನ್ನ ನೋಡಿ ಅಂತಾರಂತ, ಹೇ ತಾಯಿ ಗೋಮಾತೆ, ನಿನಗ ಕಾಮಧೇನು ಅಂತ ಕರೆದಾರವ, ಜಂಗಮನ ಅಪೇಕ್ಷವಾದ ಲಿಂಗಕ್ಕೆ ಅಭಿಷೇಕ ಮಾಡ್ಕೋಬೇಕು ಅನ್ನೋದು ಜಂಗಮನ ಅಪೇಕ್ಷೆ ಅದ. ಅದಕ್ಕೆ ತಾಯಿ ನೀ ಹಾಲು ಕೊಡು ಅಂತ ತಿಳ್ಕೊಂಡು ತಮ್ಮ ಹಸ್ತವನ್ನ, ಹಸ್ತ ಪುರುಷ ಆಗ್ಯದ. ಹೆಂಗಾಗ್ಯದ ಪುರುಷ? ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ. ಲಿಂಗ ಪೂಜೆ ಮಾಡಿ 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 ಬಸವಣ್ಣನವರ ಹಸ್ತಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿತ್ತು, ಹಸ್ತ ಪರುಷ ಆಗಿತ್ತು. ಅದಕ್ಕೆ ಏನು ಮಾಡಿದ್ರು ಬಸವಣ್ಣವರು ಅಂತಂದ್ರೆ, ಆ ಬರ್ಡ್ ಆಕಳನ್ನ ಅದ್ರ ಹತ್ರ ಹೋಗಿ, ತಾಯಿ ಗೋಮಾತೆ ಕಾಮಧೇನು ಜಂಗಮನ ಅಪೇಕ್ಷೆ ಆದವ, ನೀನು ಹಾಲು ಕೊಡಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರ ಆ ಆಕಳ ಮೇಲೆ ಹಿಂಗೆ ಕೈಯಿಂದ ನೇವರಿಸ್ತಾರೆ, ಹಸ್ತದಿಂದ ನೇವರಿಸಿ ದುಬ್ಬದ ಮೇಲೆ ಕೈ ಇಟ್ಟು ಹಿಂಗೆ ಚಪ್ಪರಿಸಿ, ಯವಾ ನೀನು ಹಾಲು ಕೊಡು ಅಂತ ತಿಳ್ಕೊಂಡು ಆ ಗೋಮಾತೆಗೆ ಹೇಳಿ, ಅಪ್ಪಣ್ಣವರೇ ಒಂದು ಪಾತ್ರೆ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ತರಾಕ್ ಹಚ್ಚಿ ಅವ್ರು ತಂದಿರ್ತಕ್ಕಂಥ ಪಾತ್ರೆಯೊಳಗ ಬಸವಣ್ಣನವರು ಹಾಲು ಕರೆದ್ರ ಒಂದು ಬಿಂದಿಗೆ ಹಾಲು ಕೊಟ್ಟಿತ್ತಂತ ಒಂದು ಗೊಡ್ಡ ಆಕಳ. ಹೆಂಗಿರ್ಬೇಕು ಬಸವಣ್ಣ? ಅದಕ್ಕೆ ಬಸವಣ್ಣ ಅನ್ನೋದು ಕಾಮಧೇನು ಕಲ್ಪವೃಕ್ಷ. ಅವನು ಚಿಂತಿಸಿದವರ ಚಿಂತಾಮಣಿ ಬಸವಣ್ಣ. ತಾನು ಲಿಂಗೈಕ್ಯ ಆಗಿ ಏನ್ರಿ ಸಂಗಮನಾಥನೊಳಗೆ ಒಂದಾಗಿ 900 ವರ್ಷ ಆದರೂ ಕೂಡ ಇವತ್ತು ಸಾವಿರ ಅಲ್ಲ, ಲಕ್ಷ ಕೋಟಿ ಜನ ಇವತ್ತು ಬಸವಣ್ಣನನ್ನು ನೆನೆಸ್ತಾರ ಅಂತಂದ್ರ ಬಸವಣ್ಣ ಅಂತಿಂತವ ಆಗಿ ಹೋಗಿರಲಿಲ್ಲ. ಆತ ಕಾರಣಿಕ. ಅದಕ್ಕೆ ಅವನಿಗೆ ಮಂತ್ರ ಪುರುಷ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಕರಿತಕ್ಕಂಥದ್ದು. ಮಲೆನಾಡು ಭಾಗದಿಂದ ಇನ್ನೊಬ್ಬ ಜಂಗಮ ಕಲ್ಯಾಣಕ್ಕೆ ಬಂದ. ಏನು ಬಸವಣ್ಣ? ಆ ಶಿವಲಿಂಗ ಮಂಚಣ್ಣನವರಿಗೆ ಮುತ್ತಿನ ರಾಶಿನೇ ಕೊಟ್ರಿ ಅಂತ, ಮತ್ತ ಆ ತಮಿಳು ಭಾಗದಿಂದ ಬಂದಿರತಕ್ಕಂಥ ಜಂಗಮನಿಗೆ ಬರ್ಡ್ ಆಕಳಿನ ಹಾಲನ್ನ ಅಭಿಷೇಕಕ್ಕೆ ಕೊಟ್ರಿ ಅಂತ ನಂದು ಒಂದು ಸಂಕಲ್ಪ ಅದ. ಇವತ್ತು ಹೆಂಗೂ ಶಿವರಾತ್ರಿ ದಿವಸ 1000 ಸಂಪಿಗೆ ಹೂವ ಪೂಜೆ ಮಾಡಬೇಕು, ಲಿಂಗಕ್ಕೆ ಧರಿಸ್ಬೇಕು ಅನ್ನೋದು ಒಂದು ಸಂಕಲ್ಪ ಅದ. ಆದ್ರೆ ನಾ ಬಂದವ ಎಲ್ಲಿಂದ? ಮಲೆನಾಡದಿಂದ. ಇತ್ತ ಕಲ್ಯಾಣ ಭಾಗದೊಳಗೆ ಎಲ್ಲಿಗೂ ಕೂಡ ಸಂಪಿಗೆ ಗಿಡನೇ ಕಾಣಲಾಗ್ಯವು. ಮತ್ತು ನನ್ನ ವ್ರತಕ್ಕೆ ಭಂಗ ಬರ್ತದ. ಅದಕ್ಕೆ ಬಸವಣ್ಣ ನನಗೆ ಒಂದು 1000 ಸಂಪಿಗೆ ಹೂವನ್ನು ಕೊಡು ಅಂತ ತಿಳ್ಕೊಂಡು ಯಾವಾಗ ಆ ಮಲೆನಾಡು ಭಾಗದಿಂದ ಬಂದಿರತಕ್ಕಂಥ ಜಂಗಮ ಬಸವಣ್ಣನವರಿಗೆ ಕೇಳಿದಾಗ ನೋಡ್ತಾರ ಬಸವಣ್ಣವರು ಸಂಪಿಗೆ ಗಿಡ ಆ ಜಂಗಮ ಅಂದಂಗ ಅಲ್ಲಿ ಇರಲಿಲ್ಲ. ಆದ್ರ ಬಸವಣ್ಣನವರ ಮಹಾಮನೆಯ ಹಿತ್ತಲದೊಳಗ ಕಣಗಿಲ ಗಿಡ ಇತ್ತು. ಕಣಗಿಲ ಗಿಡ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ತೈತಿಲ್ರವ? ಕಣಗಿಲ ಗಿಡ ಇತ್ತು. ಆದ್ರಪ್ಪ ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ, ಬರ್ರಿ ಅಂತ ತಿಳ್ಕೊಂಡು ಹಿತ್ತಲದೊಳಗೆ ಕರ್ಕೊಂಡು ಹೋಗ್ತಾರ. ಅಲ್ಲಿ ಏನು ಕಣಗಿಲ ಗಿಡ ಇತ್ತು ಅಲ್ಲ, ಆ